ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತು 10ನೆಯ ತರಗತಿಯ 4ನೆಯ ಅಧ್ಯಾಯವಾದ ವೃತ್ತಗಳು ಇದರಲ್ಲಿ ಅಭ್ಯಾಸ 4.2ರ ಸಮಸ್ಯೆಗಳನ್ನು ಬಿಡಿಸುವಕ್ಕಿಂತ ಮುಂಚೆ ನಾವು ವೃತ್ತಕ್ಕೆ ಸಂಬಂಧಿಸಿದಂಥ ಸ್ಪರ್ಶಕಗಳ 12 ಲಕ್ಷಣಗಳನ್ನು ತಿಳ್ಕೊಳ್ಳೋಣ. ಚಟುವಟಿಕೆ 3 ಮಾಡೋಣ. ಓ ಕೇಂದ್ರವುಳ್ಳ ವೃತ್ತಕ್ಕೆ ನಾನೇನು ಮಾಡ್ತೇನೆ ಅಂದರೆ ಆ ವೃತ್ತದ ಒಳಭಾಗದಲ್ಲಿ ಇ ಎಂಬ ಬಿಂದುವನ್ನು ಗುರುತಿಸ್ತೀನಿ. ಈ ಬಿಂದು ವೃತ್ತದ ಒಳಭಾಗದಲ್ಲಿದೆ. ಈ ಬಿಂದುವಿಗೆ ಒಂದು ಸ್ಪರ್ಶಕ ಎಳೆಯಲು ಪ್ರಯತ್ನಿಸ್ತೀನಿ. ಈಗ ಪ್ರಯತ್ನಿಸಿದಾಗ ಅದು ಛೇದಕವಾಗಿದೆ, ಏಕೆಂದರೆ ವೃತ್ತವನ್ನು 2 ಭಾಗದಲ್ಲಿ ಅದು ಕತ್ತರಿಸಿದೆ ಎಂಬುದು ನಮಗೆ ಗೊತ್ತಾಗ್ತಾ ಇದೆ. ಆದ್ದರಿಂದ ಇದು ಛೇದಕವಾಯಿತು. ಇನ್ನು ಬೇರೆ ದಿಕ್ಕಿನಲ್ಲಿ ಅದನ್ನು ಆಗಲೂ ಸಹ ನೋಡ್ತಾ ಇದ್ದೀವಿ. ಬೇರೆ ದಿಕ್ಕಿನಲ್ಲಿ ಪ್ರಯತ್ನಿಸಿದಾಗಲೂ ಅಲ್ಲಿಯೂ ಸಹ ಅದು ಛೇದಕವೇ ಆಗಿದೆ. ಮತ್ತೊಂದು ಸ್ಥಳದಲ್ಲಿ ಪ್ರಯತ್ನಿಸೋಣ. ಆಗಲೂ ಸಹ ಛೇದಕವಾಗಿರುವುದನ್ನು ನಾವು ಗಮನಿಸ್ತೀವಿ. 2 ಬಿಂದುಗಳಲ್ಲಿ ಕತ್ತರಿಸಿದೆ. ಈಗ ಬೇರೆ ದಿಕ್ಕಿನಲ್ಲಿ ನಾವು ಪ್ರಯತ್ನಿಸಿದಾಗ ಇಲ್ಲಿಯೂ ಸಹ ಅದು ಛೇದಕವಾಗಿರುವುದು ಕಂಡು ಬಂದಿದೆ. ನಾವು ಇದರಿಂದ ಯಾವ ತೀರ್ಮಾನಕ್ಕೆ ಬರಬಹುದು ಅಂದರೆ, ವೃತ್ತದ ಒಳಭಾಗದಲ್ಲಿರುವ ಯಾವುದೇ ಒಂದು ಬಿಂದುವಿಗೆ ಸ್ಪರ್ಶಕ ರಚಿಸಲು ಸಾಧ್ಯವೇ ಇಲ್ಲ. ಆದ್ದರಿಂದ ನಾವು ಹೇಳಬಹುದು ಏನಂತ, ವೃತ್ತದ ಒಳಭಾಗದಲ್ಲಿರುವ ಬಿಂದುವಿನ ಮೂಲಕ ವೃತ್ತಕ್ಕೆ ಸ್ಪರ್ಶಕ ರಚಿಸಲು ಸಾಧ್ಯವಿಲ್ಲ. ಈಗ ಮತ್ತೊಂದು ಚಟುವಟಿಕೆಯನ್ನು ನೋಡೋಣ. 3ನೇ ಚಟುವಟಿಕೆಯಲ್ಲಿ 2ನೇ ಪ್ರಕರಣವನ್ನ ನೋಡೋಣ. ಓ ಕೇಂದ್ರವುಳ್ಳ ಒಂದು ವೃತ್ತದಕ್ಕೆ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಬಿಂದುವಿನಲ್ಲಿ ಒಂದು ಸ್ಪರ್ಶಕ ಎಳಿತೀನಿ. ಆ ಸ್ಪರ್ಶಕದ ಹೆಸರು CD ಎಂದು ಗುರುತಿಸ್ತೀನಿ. ಇಲ್ಲಿ ಮತ್ತೊಂದು ಈ ಬಿಂದುವಿನಲ್ಲಿ ಮತ್ತೊಂದು ಸ್ಪರ್ಶಕ ಎಳೆಯಲು ಪ್ರಯತ್ನಿಸ್ತೀನಿ. ಅದು ಛೇದಕವಾಯಿತು, ಏಕೆಂದರೆ ಇಲ್ಲೊಂದು ಬಿಂದುವಿನಲ್ಲಿ ಅದು ಕತ್ತರಿಸಿದೆ. ಆದ್ದರಿಂದ ಇದು ಛೇದಕವಾಯಿತು. ಬೇರೆ ದಿಕ್ಕಿನಲ್ಲಿ ಪ್ರಯತ್ನಿಸೋಣ. ಇಲ್ಲಿಯೂ ಸಹ ಛೇದಕವಾಗಿದೆ. ಮೇಲ್ಭಾಗದ ಕಡೆಯಿಂದ ಪ್ರಯತ್ನಿಸಿದಾಗ ಅದು ಸಹ ಛೇದಕವಾಗಿದೆ. ಮತ್ತೊಂದು ದಿಕ್ಕಿನಲ್ಲಿ ಪ್ರಯತ್ನಿಸಿದಾಗ ಆಗಲೂ ಸಹ ಅದು ಛೇದಕವಾಗಿದೆ. ಹಾಗಾದರೆ ನಾವು ಈ ಎಲ್ಲ ಒಂದು ಚಟುವಟಿಕೆಯಿಂದ ತಿಳಿದುಕೊಳ್ಳುವ ಅಂಶವೇನೆಂದರೆ, ವೃತ್ತದ ಒಂದು ಬಿಂದುವಿನಲ್ಲಿ ಕೇವಲ ಒಂದೇ ಒಂದು ಸ್ಪರ್ಶಕ ರಚಿಸಲು ಸಾಧ್ಯವಿದೆ. ಈಗ ನಾವು ಈಗಾಗಲೇ ಈ ಚಟುವಟಿಕೆಯನ್ನು ಮಾಡಿದ್ದೀವಿ. ಈ ಕೇವಲ ಒಂದು ಬಿಂದುವಿನಲ್ಲಿ ಕೇವಲ ಒಂದೇ ಒಂದು ಸ್ಪರ್ಶಕ ರಚಿಸಲು ಸಾಧ್ಯವಿದೆ. ಮತ್ತೊಂದು ಅದು ಛೇದಕವಾಗುತ್ತದೆ. ಆದ್ದರಿಂದ ಕೇವಲ ವೃತ್ತದ ಒಂದು ಬಿಂದುವಿನಲ್ಲಿ ಒಂದೇ ಒಂದು ಸ್ಪರ್ಶಕ ರಚಿಸಲು ಸಾಧ್ಯವಿದೆ. ಆದರೆ ಬೇರೆ ಬೇರೆ ಬಿಂದುವಿನಲ್ಲಿ ಅನೇಕ ಸ್ಪರ್ಶಕಗಳನ್ನ ನಾವು ರಚಿಸಬಹುದು ಎಂಬುದು ನಾವು ತಿಳಿದುಕೊಳ್ಳಬೇಕಾಗತ್ತೆ. ಇನ್ನು 3ನೇ ಪ್ರಕರಣವನ್ನ ನೋಡೋಣ. ಚಟುವಟಿಕೆ 3ರಲ್ಲಿ 3ನೇ ಪ್ರಕರಣ, ಓ ಕೇಂದ್ರವುಳ್ಳ ವೃತ್ತಕದಲ್ಲಿ ನಾವು P ಒಂದು ಬಾಹ್ಯ ಬಿಂದು. ಈ P ಬಾಹ್ಯ ಬಿಂದುವಿನಿಂದ ಈ ವೃತ್ತಕ್ಕೆ ಎಷ್ಟು ಸ್ಪರ್ಶಕ ರಚಿಸಲು ಸಾಧ್ಯವಿದೆ ಎಂಬುದನ್ನು ನೋಡೋಣ. ಈ P ಅನ್ನುವುದು ವೃತ್ತದ ಬಾಹ್ಯ ಬಿಂದು, ಏಕೆಂದರೆ ವೃತ್ತ ಬಿಟ್ಟು ಹೊರಭಾಗದಲ್ಲಿ ಇರುವುದರಿಂದ ಅದನ್ನು ಬಾಹ್ಯ ಬಿಂದು ಎಂದು ಕರೆಯುತ್ತೇವೆ. ಇಲ್ಲಿ ಒಂದು ಸ್ಪರ್ಶಕ ರಚಿಸಿದ್ದೇನೆ. ಆ ಸ್ಪರ್ಶಕದ ಹೆಸರು PA. ಮತ್ತೊಂದು ಸ್ಪರ್ಶಕ ರಚಿಸಲು ಸಾಧ್ಯವಿದೆ, ಈ ಕೆಳಭಾಗದಲ್ಲಿ ರಚಿಸಬಹುದು. ಆದ್ದರಿಂದ ಮತ್ತೊಂದು ಸ್ಪರ್ಶಕ ರಚಿಸೋಣ, ಅದು PB. ಹಾಗಾದರೆ ಈ 2 ಸ್ಪರ್ಶಕಗಳನ್ನು ಬಿಟ್ಟು ಮತ್ತೆ ಸ್ಪರ್ಶಕ ರಚಿಸಲು ಸಾಧ್ಯವಿದೆಯನ್ನು ನೋಡೋಣ. ಇಲ್ಲ, ಅದು ಏನಾಗತ್ತೆ ಅಂದ್ರೆ ಇಲ್ಲಿ ಛೇದಕ ಆಗತ್ತೆ. ಮತ್ತೊಂದು ಸ್ವಲ್ಪ ಕೆಳಭಾಗದಲ್ಲಿ ಪ್ರಯತ್ನಿಸಿದಾಗ ನೋಡೋಣ. ಇಲ್ಲಿಯೂ ಸಹ ಏನಾಗಿದೆ, ಛೇದಕವಾಗಿದೆ. ಆದ್ದರಿಂದ ನಾವು ಯಾವ ತೀರ್ಮಾನಕ್ಕೆ ಬರಬಹುದು ಅಂದ್ರೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಕೇವಲ 2 ಸ್ಪರ್ಶಕ ರಚಿಸಲು ಸಾಧ್ಯವಿದೆ ಎಂದು ತೀರ್ಮಾನಕ್ಕೆ ಬರಬಹುದು. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಕೇವಲ 2 ಸ್ಪರ್ಶಕಗಳನ್ನು ಮಾತ್ರ ಎಳೆಯಲು ಸಾಧ್ಯವಿದೆ ಎಂಬುದನ್ನು ನಾವು ತಿಳ್ಕೊಳ್ಳಬಹುದು. ಈಗ ಪ್ರಮೇಯವೊಂದನ್ನು ಸಾಧಿಸೋಣ. ನಾವು ಕೊನೆಯ ಚಟುವಟಿಕೆಯಲ್ಲಿ ನೋಡಿದ್ವಿ, ವೃತ್ತದ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ 2 ಸ್ಪರ್ಶಕ ರಚಿಸಲು ಸಾಧ್ಯವಿದೆ. ಆ 2 ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತವೆ ಎಂಬುದನ್ನು ಸಾಧಿಸುವುದೇ ಈ ಪ್ರಮೇಯಾಗಿದೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಈಗ ಓ ಕೇಂದ್ರವುಳ್ಳ ಒಂದು ವೃತ್ತವನ್ನು ತೆಗೆದುಕೊಳ್ತೀನಿ. P ಬಾಹ್ಯ ಬಿಂದು, PQ ಮತ್ತು PR. ಓ ಕೇಂದ್ರವುಳ್ಳ ವೃತ್ತಕ್ಕೆ P ದಿಂದ PQ ಮತ್ತು PR ಎಂಬ 2 ಸ್ಪರ್ಶಕಗಳನ್ನು ರಚಿಸಿದ್ದೇನೆ. ಇಲ್ಲಿ ನಾನು PQಗೆ PR ಎಂಬ ಸಮನಾಗಿದೆ ಎಂಬುದನ್ನು ಸಾಧಿಸಬೇಕಾಗಿದೆ. ದತ್ತ
ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಬಾಹ್ಯಬಿಂದು, ಪಿ ಮೂಲಕ ಪಿ ಕ್ಯೂ ಮತ್ತು ಪಿ ಆರ್ಗಳು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಪಿ ಮೂಲಕ ಪಿ ಕ್ಯೂ ಮತ್ತು ಪಿ ಆರ್ಗಳು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ. ಸಾಧನೀಯ ಏನಂತ ಸಾಧಿಸಬೇಕಾಗಿದೆ? ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಆದ್ದರಿಂದ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಎಂದು ಬರೆದುಕೊಳ್ತೀನಿ. ಇಲ್ಲಿ ಕೆಲವು ರಚನೆ ಮಾಡುವ ಅವಶ್ಯಕತೆ ಇದೆ. ಪಿ ಕ್ಯೂ ಮತ್ತು ಪಿ ಆರ್ಗಳು ಸಮ ಎಂದು ತೋರಿಸಬೇಕಾದರೆ, ಪಿ ಕ್ಯೂ ಮತ್ತು ಪಿ ಆರ್ಗಳು ಸಮ ಎಂದರೆ ತೋರಿಸಬೇಕಾದರೆ ನಾವು ಕೆಲವು ರಚನೆಗಳನ್ನ ಮಾಡಬೇಕಾಗುತ್ತೆ. ರಚನೆ: ಪಿ ಕ್ಯೂ ಓ ಆರ್ ಮತ್ತು ಒ ಪಿಗಳನ್ನು ಸೇರಿಸುವುದು. ಓ ಕ್ಯೂ ಓ ಆರ್ ಮತ್ತು ಒ ಪಿಗಳನ್ನು ಸೇರಿಸುವುದು. ಈ ಮೂರು ರೇಖೆಗಳನ್ನ ಸೇರಿಸೋಣ. ಓ ಕ್ಯೂ ಓ ಆರ್ ಮತ್ತು ಒ ಪಿ ಈ ಮೂರುಗಳನ್ನು ಸೇರಿಸಲಾಗಿದೆ. ಇನ್ನು ಸಾಧನೆಯ, ಈ ಸಾಧನೆಯ ಮಾಡಬೇಕಾದರೆ ತ್ರಿಭುಜ ಓ ಕ್ಯೂ ಪಿ ಮತ್ತು ತ್ರಿಭುಜ ಓ ಆರ್ ಪಿಗಳಲ್ಲಿ, ತ್ರಿಭುಜ ಓ ಕ್ಯೂ ಪಿ ಈ ನೀಲಿ ಬಣ್ಣದಿಂದ ಗುರುತಿಸಿದಂಥ ತ್ರಿಭುಜ ಓ ಪಿ ಅಥವಾ ಓ ಕ್ಯೂ ಪಿಗಳನ್ನು ಇಲ್ಲಿ ನೀಲಿ ಬಣ್ಣದಿಂದ ತೋರಿಸಲಾಗಿದೆ. ಪರೀಕ್ಷೆಯಲ್ಲಿ ನೀವು ಬಣ್ಣ ಹಚ್ಚುವ ಅವಶ್ಯಕತೆ ಇಲ್ಲ. ನಾನು ತಿಳುವಳಿಕೆಗಾಗಿ ಇದನ್ನು ಏನು ಮಾಡ್ತಾ ಇದ್ದೇನೆ, ತೋರಿಸ್ತಾ ಇದ್ದೇನೆ. ಬಣ್ಣ ಯಾವುದೇ ಕಾರಣಕ್ಕೂ ಪರೀಕ್ಷೆಯಲ್ಲಿ ಹಾಕಬೇಡಿ. ಕೇವಲ ಪೆನ್ಸಿಲ್ನಲ್ಲೇ ಚಿತ್ರವನ್ನು ಗುರುತಿಸಿದರೆ ಸಾಕು. ಅದೇ ರೀತಿಯಾಗಿ ತ್ರಿಭುಜ ಓ ಆರ್ ಪಿ, ಈ ಕೆಳಭಾಗದಲ್ಲಿರುವ ತ್ರಿಭುಜ ಓ ಆರ್ ಪಿ ಈ ತ್ರಿಭುಜಗಳನ್ನು ಹೋಲಿಸೋಣ. ಈ ಎರಡೂ ತ್ರಿಭುಜಗಳಲ್ಲಿ ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್. ಓ ಕ್ಯೂ ಇಲ್ಲಿದೆ ಮತ್ತು ಓ ಆರ್ ತ್ರಿಭುಜಗಳು, ಓ ಕ್ಯೂ ಮತ್ತು ಓ ಆರ್ ತ್ರಿಭುಜಗಳು ಸಮನಾಗಿವೆ, ಏಕೆಂದರೆ ಒಂದೇ ವೃತ್ತದ ತ್ರಿಜ್ಯಗಳು. ಅದೇ ರೀತಿಯಾಗಿ ಓ ಪಿ ಈಕ್ವಲ್ ಟು ಒ ಪಿ, ಒ ಪಿ ಈಕ್ವಲ್ ಟು ಒ ಪಿ. ಆದ್ದರಿಂದ ಆ ಎರಡು ರೇಖೆಗಳು ಸಮನಾಗಿವೆ, ಏಕೆಂದರೆ ಸಾಮಾನ್ಯ ಬಾಹು. ಇನ್ನು ಕೋನ್ ಓ ಕ್ಯೂ ಪಿ, ಓ ಕ್ಯೂ ಪಿ ಇದು 90 ಡಿಗ್ರಿ ಆಗಿದೆ. ಅದೇ ರೀತಿಯಾಗಿ ಓ ಆರ್ ಪಿ ಸಹ 90 ಡಿಗ್ರಿ ಆಗಿರುತ್ತೆ. ಆದ್ದರಿಂದ ಏಕೆಂದರೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಗಳು ಲಂಬವಾಗಿರುತ್ತವೆ ಎಂಬುದನ್ನು ತೋರಿಸ್ತಾ ಇದ್ದೇವೆ. ಓ ಕ್ಯೂ ಈಕ್ವಲ್ ಟು ಓ ಆರ್, ಒ ಪಿ ಈಕ್ವಲ್ ಟು ಒ ಪಿ, ಕೋನ್ ಓ ಕ್ಯೂ ಪಿ ಈಕ್ವಲ್ ಟು ಕೋನ್ ಓ ಆರ್ ಪಿ. ಆದ್ದರಿಂದ ನಾವು ತ್ರಿಭುಜ ಓ ಕ್ಯೂ ಪಿ ಮತ್ತು ಓ ಆರ್ ಪಿ ಎರಡು ಏನಾಗಿವೆ, ಸರ್ವಸಮ, ಏಕೆಂದರೆ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ ಪ್ರಕಾರ. ಹಾಗಾದರೆ ಅನುರೂಪ ಬಾಹುಗಳಾದ ಪಿ ಕ್ಯೂಗೆ ಮತ್ತು ಪಿ ಆರ್ ಏನಾಗಿದೆ, ಪಿ ಕ್ಯೂ ಪಿ ಆರ್ಗೆ ಏನಾಗಿದೆ, ಸಮನಾಗಿದೆ. ಯಾವು? ಪಿ ಕ್ಯೂ ಮತ್ತು ಪಿ ಆರ್ ಈ ಎರಡು ರೇಖೆಗಳು ಏನಾಗಿವೆ, ಸಮನಾಗಿವೆ ಎಂದು ಹೇಳಬಹುದು. ಏಕೆಂದರೆ ಅವು ಅನುರೂಪ ಬಾಹುಗಳು, ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು. ಆದ್ದರಿಂದ ಎರಡು ಬಾಹುಗಳು ಸಮನಾಗಿವೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಪರೀಕ್ಷೆಯಲ್ಲಿ ಬಣ್ಣ ಹಾಕುವ ಅವಶ್ಯಕತೆ ಇಲ್ಲ. ಕೇವಲ ಪೆನ್ಸಿಲ್ನಿಂದ ನೀವು ಗುರುತಿಸಿದರೆ ಸಾಕು. ಇನ್ನು ಅಭ್ಯಾಸ 4 ಪ್ರಶ್ನೆ: 1ರಿಂದ 3ರವರೆಗೆ ಸರಿಯಾದ ಆಯ್ಕೆಯನ್ನು ಆರಿಸಿ ಮತ್ತು ಉತ್ತರವನ್ನು ಸಮರ್ಥಿಸಿ. ಮೊದಲನೇ ಪ್ರಶ್ನೆ: ಒಂದು ಬಿಂದು ಕ್ಯೂ ದಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದವು 24 ಸೆಂಟಿಮೀಟರ್ ಮತ್ತು ವೃತ್ತಕೇಂದ್ರ ಹಾಗೂ ಕ್ಯೂ ಬಿಂದು ನಡುವಿನ ದೂರ 25 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವು ಕೆಳಗಡೆ ಆಯ್ಕೆಯಾಗಿದೆ: 7 ಸೆಂಟಿಮೀಟರ್, 12 ಸೆಂಟಿಮೀಟರ್, 15 ಸೆಂಟಿಮೀಟರ್ ಮತ್ತು 24.5 ಸೆಂಟಿಮೀಟರ್. ಇವುಗಳಲ್ಲಿ ಸರಿಯಾದ ಆಯ್ಕೆಯನ್ನು ಮಾಡಬೇಕಾದರೆ ಮೊದಲು ನಾವು ಇದಕ್ಕೆ ಸಂಬಂಧಿಸಿದಂಥ ಸಮಸ್ಯೆಯನ್ನು ಬಗೆಹರಿಸೋಣ. ಓ ವೃತ್ತಕೇಂದ್ರವಾಗಿರಲಿ. ಪಿ ಕ್ಯೂ ದಿಂದ ಎಳೆದಂತ ವೃತ್ತಕ್ಕೆ ಸ್ಪರ್ಶಕವಾಗಿದೆ ಮತ್ತು ಒ ಪಿ ಅನ್ನು ಸೇರಿಸಿದೆ ಮತ್ತು ಒ ಕ್ಯೂ ಅನ್ನು ಸೇರಿಸಿದೆ. ನಮಗೆ ಗುರುತಿದೆ ಒ ಪಿ ಮತ್ತು ಒ ಕ್ಯೂಗಳ ನಡುವೆ ಲಂಬಕೋನ ಏರ್ಪಡುತ್ತದೆ, ಏಕೆಂದರೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. 24 ಸೆಂಟಿಮೀಟರ್ ಆಗಿದೆ, ಏಕೆಂದರೆ ಸ್ಪರ್ಶಕದ ಉದ್ದ 24 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಮತ್ತು ಕೇಂದ್ರ ಮತ್ತು ಕ್ಯೂಗಳ ನಡುವಿನ ದೂರ 25 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಾದರೆ ತ್ರಿಜ್ಯದ ಅಳತೆ ಒ ಪಿ ಅನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಒ ಕ್ಯೂ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್, 25 ಸೆಂಟಿಮೀಟರ್ ಬರ್ಕೊಳ್ಳಲಾಗಿದೆ ಮತ್ತು ಪಿ ಕ್ಯೂ ಇಸ್ ಈಕ್ವಲ್ ಟು 24 ಸೆಂಟಿಮೀಟರ್. ತ್ರಿಭುಜ ಓ ಪಿ ಕ್ಯೂದಲ್ಲಿ ಕೋನ್ ಒ ಪಿ ಕ್ಯೂ
90 ಡಿಗ್ರಿ, ಏಕೆಂದರೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಏನಾಗಿರುತ್ತೆ, ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಓ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಒ ಪಿ ಸ್ಕ್ವೇರ್. ಓ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಒ ಪಿ ಸ್ಕ್ವೇರ್, ಏಕೆಂದರೆ ಪೈಥಾಗೋರಸ್ ಪ್ರಮೇಯ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಹಾಗಾದರೆ ನನಗೆ ಬೇಕಾದ ಅಂಶ ಏನಾಗಿದೆ, ಈಗ ಒ ಪಿ ಬೇಕಾಗಿದೆ. ಆದ್ದರಿಂದ ನಾನು ಒ ಪಿಗೆ ಈ ಸೂತ್ರವನ್ನು ಬದಲಾಯಿಸಿಕೊಂಡಾಗ ಏನಾಗುತ್ತೆ, ಒ ಪಿ ಸ್ಕ್ವೇರ್ ಈಕ್ವಲ್ ಟು ಒ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಸ್ಕ್ವೇರ್. ವಿಕರ್ಣದ ವರ್ಗದಲ್ಲಿ ಯಾವುದನ್ನ ಕಂಡು ಹಿಡಿಯಬೇಕಾಗಿದೆ ಅದನ್ನು ಬಿಟ್ಟು ಉಳಿದ ಬಾಹುವನ್ನು ಅದರಲ್ಲಿ ವರ್ಗ ಕಳೆದು ಬಿಟ್ಟರೆ ಸಾಕು, ನಮಗೆ ಬೇಕಾದ ತ್ರಿಭುಜದ ಬಾಹುವಿನ ವರ್ಗ ಸಿಗುತ್ತೆ. ಒ ಪಿ ಸ್ಕ್ವೇರ್ ಈಕ್ವಲ್ ಟು ಒ ಕ್ಯೂ ಬೆಲೆ 25 ಸ್ಕ್ವೇರ್ ಮೈನಸ್ ಪಿ ಕ್ಯೂ ಸ್ಕ್ವೇರ್ ಈಕ್ವಲ್ ಟು 24 ಸ್ಕ್ವೇರ್ ಅನ್ನು ಇಡಲಾಗಿದೆ. ಒ ಪಿ ಸ್ಕ್ವೇರ್ ಈಕ್ವಲ್ ಟು 25ರ ವರ್ಗ 625, 24ರ ವರ್ಗ 576 625 ಕಳೆಯೋಣ. ಒ ಪಿ ಸ್ಕ್ವೇರ್ ಈಕ್ವಲ್ ಟು 49, ಒ ಪಿ ಈಕ್ವಲ್ ಟು ರೂಟ್ 49, ಒ ಪಿ ಈಕ್ವಲ್ ಟು 7 ಸೆಂಟಿಮೀಟರ್. ಇಲ್ಲಿ ಋಣಾತ್ಮಕವಾಗಿ ತೆಗೆದುಕೊಳ್ಳಲು ಆಗುವುದಿಲ್ಲ, ಏಕೆಂದರೆ ಸರಳ ರೇಖೆಯು ಧನಾತ್ಮಕವಾಗಿರುವುದರಿಂದ ಕೇವಲ ಧನಾತ್ಮಕ ಅಂಶವನ್ನು ಮಾತ್ರ ಬರಿಬೇಕಾಗಿದೆ. ಆದ್ದರಿಂದ 7 ಸೆಂಟಿಮೀಟರ್. ಒ ಪಿ ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಹಾಗಾದರೆ ನಮ್ಮ ಆಯ್ಕೆ ಎ ಸರಿಯಾಗಿದೆ. ಸರಿಯಾದ ಆಯ್ಕೆ ಎ ಈಕ್ವಲ್ ಟು 7 ಸೆಂಟಿಮೀಟರ್ ಆಗಿದೆ. ಇನ್ನು ಎರಡನೇ ಲೆಕ್ಕವನ್ನು ನೋಡೋಣ. ಕೋನ್ ಪಿ ಒ ಕ್ಯೂ 110 ಡಿಗ್ರಿ. ಕೋನ್ ಪಿ ಒ ಕ್ಯೂ 110 ಡಿಗ್ರಿ ಕೊಟ್ಟಿದ್ದಾರೆ. ಓ ವೃತ್ತ ಕೇಂದ್ರವುಳ್ಳ ವೃತ್ತಕ್ಕೆ ಟಿ ಪಿ ಮತ್ತು ಟಿ ಕ್ಯೂಗಳು ಸ್ಪರ್ಶಕ, ಟಿ ಪಿ ಮತ್ತು ಟಿ ಕ್ಯೂಗಳು ಸ್ಪರ್ಶಕಗಳಾಗಿವೆ. ಹಾಗಾದರೆ ಕೋನ್ ಪಿ ಟಿ ಕ್ಯೂ, ಈ ಕೋನ್ ಟಿ ಪಿ ಪಿ ಟಿ ಕ್ಯೂ ಅವರ ಬೆಲೆಯನ್ನು ಕಂಡುಹಿಡಬೇಕಾಗಿದೆ. ಇಲ್ಲಿ ಕೆಳಗಡೆ ಆಯ್ಕೆಗಳನ್ನ ಕೊಟ್ಟಿದ್ದಾರೆ, ಯಾವುದು ಸರಿಯಾಗುತ್ತೆ ಎಂಬುದನ್ನು ನೋಡೋಣ. ಪರಿಹಾರ: ಕೋನ್ ಪಿ ಒ ಕ್ಯೂ, ಕೋನ್ ಪಿ ಒ ಕ್ಯೂ ಈಕ್ವಲ್ ಟು 110 ಡಿಗ್ರಿ ದತ್ತ. ಕೋನ್ ಒ ಪಿ ಟಿ ಇದು 90 ಡಿಗ್ರಿ ಆಗಿರುತ್ತೆ, ಯಾಕಂದ್ರೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ. ಅದೇ ರೀತಿ ನಾವು ಚತುರ್ಭುಜ ಮತ್ತು ಅದೇ ರೀತಿಯಾಗಿ ಏನಾಗುತ್ತೆ, ಒ ಕ್ಯೂ ಟಿ ಸಹ 90 ಡಿಗ್ರಿ ಆಗಿರುತ್ತೆ. ಆದ್ದರಿಂದ ಒ ಪಿ ಟಿ ಈಕ್ವಲ್ ಟು ಒ ಕ್ಯೂ ಟಿ ಈಕ್ವಲ್ ಟು 90 ಡಿಗ್ರಿ. ಇದು ಮತ್ತು ಇದು 90 ಡಿಗ್ರಿಗೆ ಸಮ, ಆದ್ದರಿಂದ ಬರ್ಕೊಳ್ಳಲಾಗಿದೆ. ಚತುರ್ಭುಜದ ಒಳಕೋನಗಳ ಮೊತ್ತ 360. ಆದ್ದರಿಂದ 4 ಕೋನಗಳು ಯಾವುದು, ಕೋನ್ ಒ ಪಿ ಟಿ ಮತ್ತು ಪಿ ಟಿ ಕ್ಯೂ ಮತ್ತು ಟಿ ಕ್ಯೂ ಒ ಮತ್ತು ಪಿ ಒ ಕ್ಯೂ ಅಂದರೆ ಈ ಕೋನ 1, 2, 3 ಮತ್ತು 4 ಕೋನಗಳನ್ನ ಕೂಡಿಸಿದಾಗ 360. ಯಾಕಂದ್ರೆ ಪಿ ಒ ಕ್ಯೂ ಟಿ ಒಂದು ಏನಾಗಿದೆ, ಚತುರ್ಭುಜ ಆಗಿದೆ. ಈಗ 3 ಕೋನಗಳ ಅಳತೆ ಗೊತ್ತಾಗಿವೆ, ಅವುಗಳನ್ನ ತುಂಬಿಕೊಳ್ಳೋಣ. ಕೋನ್ ಒ ಪಿ ಟಿ ಏನಿದೆ 90 ಡಿಗ್ರಿ. ಕೋನ್ ಪಿ ಟಿ ಕ್ಯೂ ಬೆಲೆ ಗೊತ್ತಿಲ್ಲ, ಕಂಡುಹಿಡಿಬೇಕಾದ ಅಂಶ ಅದೇ ಬರ್ಕೊಳ್ತೀನಿ. ಟಿ ಕ್ಯೂ 90 ಡಿಗ್ರಿ ಮತ್ತು ಪಿ ಒ ಕ್ಯೂ 110 ಡಿಗ್ರಿಯನ್ನು ಬರ್ಕೊಳ್ತಾ ಇದ್ದೀನಿ, 360 ಡಿಗ್ರಿ. ಈಗ 90, 110 ಕೂಡಿಸಿದಾಗ 290 ಪ್ಲಸ್ ಕೋನ್ ಪಿ ಟಿ ಕ್ಯೂ ಅದೇ ರೀತಿಯಾಗಿ ಬರ್ಕೊಳ್ತೀನಿ, ಈಕ್ವಲ್ ಟು 360 ಆಗುತ್ತೆ. ಕೋನ್ ಪಿ ಟಿ ಕ್ಯೂ ಈಕ್ವಲ್ ಟು 360 ಮೈನಸ್ 290 ಆಗುತ್ತೆ. ಕೋನ್ ಪಿ ಟಿ ಕ್ಯೂ ಈಕ್ವಲ್ ಟು 70 ಡಿಗ್ರಿ. ಹಾಗಾದರೆ ಆಯ್ಕೆ ಬಿ ಸರಿಯಾಗಿದೆ. ಆದ್ದರಿಂದ ಬಿ 70 ಡಿಗ್ರಿ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ. ಇನ್ನು ಮೂರನೇ ಲೆಕ್ಕವನ್ನು ನೋಡೋಣ. ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾದ ಪಿ ಎ ಮತ್ತು ಪಿ ಬಿ ಗಳ ನಡುವಿನ ಕೋನ 90 ಡಿಗ್ರಿ ಆದರೆ ಕೋನ್ ಪಿ ಒ ಎದ ಅಳತೆ ಕಂಡುಹಿಡಿಯಿರಿ. ಪರಿಹಾರ: ಓ ಕೇಂದ್ರವುಳ್ಳ ಒಂದು ವೃತ್ತ, ಪಿ ಬಾಹ್ಯ ಬಿಂದು, ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳು. ಈ ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಿದ್ದಾರೆ ಮತ್ತು ಈ ತ್ರಿಜ್ಯಗಳನ್ನು ನಾನು ಏನು ಮಾಡ್ತಾ ಇದ್ದೇನೆ, ಸ್ಪರ್ಶ ಬಿಂದುವಿನಲ್ಲಿ ಸೇರಿಸಿದ್ದೀನಿ. ಇದು 80 ಡಿಗ್ರಿ ಕೊಟ್ಟಂತ, ಯಾಕಂದ್ರೆ ಸ್ಪರ್ಶಕಗಳ ನಡುವಿನ ಕೋನ 80 ಡಿಗ್ರಿ ಆಗಿದೆ. ಈಗ ಕಂಡುಹಿಡಿಯಬೇಕಾದ ಅಂಶ ಪಿ ಒ ಎ, ಈ ಕೋನವನ್ನು ಕಂಡುಹಿಡಿಯಬೇಕಾಗಿದೆ. ಪಿ ಒ ಎ ಈ ಕೋನವನ್ನು ನಾವು ಕಂಡುಹಿಡಿಯಬೇಕಾದರೆ ಮೊದಲು ಒ ಎ ಪಿ ಈ ತ್ರಿಭುಜ ಒ ಬಿ ಪಿಗೆ ಸರ್ವಸಮ ಎಂದು ಸಾಧಿಸೋಣ. ದತ್ತ ಕೋನ್ ಎ ಪಿ ಬಿ ಈಕ್ವಲ್ ಟು 80 ಡಿಗ್ರಿ. ಕೋನ್ ಒ ಎ ಪಿ ಪ್ಲಸ್ ಕೋನ್
ಒ ಬಿ ಪಿ ಈಕ್ವಲ್ ಟು 90 ಡಿಗ್ರಿ. ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಗಳು. ಚತುರ್ಭುಜದ ಒಳಕೋನಗಳ ಮೊತ್ತ 360. ಕೋನ್ ಒ ಎ ಪಿ ಪ್ಲಸ್ ಕೋನ್ ಎ ಒ ಬಿ ಪ್ಲಸ್ ಒ ಬಿ ಪಿ ಪ್ಲಸ್ ಎ ಬಿ ಪಿ ಬಿ ಅಂದರೆ 4 ಕೋನಗಳನ್ನು ಚತುರ್ಭುಜ ಎ ಒ ಬಿ ಪಿ ದಲ್ಲೇ 4 ಕೋನಗಳನ್ನು 360 ಎಂದು ಬರೆದುಕೊಳ್ಳಲಾಗಿದೆ. ಕೊಟ್ಟಂಥ ಅಂಶಗಳನ್ನು ನಾವು ಬರೆದುಕೊಳ್ತೀನಿ. ಒ ಎ ಪಿ 90 ಡಿಗ್ರಿ, ಎ ಒ ಬಿ ಅದೇ ರೀತಿಯಾಗಿ ಬಿ ಒ ಪಿ 90 ಡಿಗ್ರಿ ಮತ್ತು ಎ ಪಿ ಬಿ 80 ಡಿಗ್ರಿಯನ್ನು ಬರ್ಕೊಂಡು 360. ಹಾಗಾದರೆ ಕೋನ್ ಎ ಒ ಬಿಯನ್ನು ಕಂಡುಹಿಡಿಯಲಿಕ್ಕೆ ನಾವು ಏನು ಮಾಡ್ತಾ ಇದ್ದೀನಿ, ಈ ಉಳಿದ ಕೋನಗಳನ್ನ 360 ಪ್ಲಸ್ ಕೋನ್ ಎ ಒ ಬಿ ಈಕ್ವಲ್ ಟು 360. ಕೋನ್ ಎ ಒ ಬಿ ಈಕ್ವಲ್ ಟು 360 ಮೈನಸ್ 260. ಆದ್ದರಿಂದ ಏನಾಯಿತು, ಕೋನ್ ಎ ಒ ಬಿ ಈಕ್ವಲ್ ಟು 110. ನಾವು ಎ ಒ ಬಿ ಈ ಪೂರ್ಣ ಕೋನ ಸಿಕ್ಕಿದೆ, ಆದರೆ ನಮಗೆ ಬೇಕಾದ ಅಂಶ ಕೇವಲ ಪಿ ಒ ಎ. ಆದ್ದರಿಂದ ನಾನೇನು ಮಾಡಬೇಕು, ಈ ಮೇಲ್ಭಾಗದ ತ್ರಿಭುಜ ಮತ್ತು ಈ ಕೆಳಭಾಗದ ತ್ರಿಭುಜಗಳು ಸರ್ವಸಮ ಎಂದು ಸಾಧಿಸಿ ಆ ಒಟ್ಟು ಕೋನವನ್ನು ಅರ್ಧ ಮಾಡ್ಕೊಳ್ಳೋಣ. ಅಂದರೆ 100ಕ್ಕೆ 2ರಿಂದ ಭಾಗಿಸಿದ 50. ಈ ಕೋನ 50 ಎಂಬುದು ಗೊತ್ತಾಗಿದೆ, ಆದರೆ ಸಾಧಿಸಬೇಕಾಗಿದೆ. ಈಗ ನಾವು ಕೋನ್ ಒ ಎ ಪಿ ತ್ರಿಭುಜ ಒ ಎ ಪಿ ಮೇಲ್ಭಾಗದ ತ್ರಿಭುಜ ಮತ್ತು ಒ ಬಿ ಪಿ ಈ ಕೆಳಭಾಗದ ತ್ರಿಭುಜಗಳನ್ನ ಹೋಲಿಸೋಣ. ಒ ಎ ಇಸ್ ಈಕ್ವಲ್ ಟು ಒ ಬಿ, ಏಕೆಂದರೆ ಒಂದೇ ವೃತ್ತದ ತ್ರಿಜ್ಯಗಳು. ಒ ಪಿ ಈಕ್ವಲ್ ಟು ಒ ಪಿ, ಏಕೆಂದರೆ ಸಾಮಾನ್ಯ ಬಾಹು. ಮತ್ತು ಎ ಪಿ ಈಕ್ವಲ್ ಟು ಎ ಬಿ ಅಥವಾ ಪಿ ಎ ಈಕ್ವಲ್ ಟು ಪಿ ಬಿ, ಏಕೆಂದರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರುತ್ತವೆ. ಹಾಗಾದರೆ ಬಾ 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 ಸಿದ್ಧಾಂತದ ಪ್ರಕಾರ ಒ ಎ ಪಿ ಸರ್ವಸಮ ತ್ರಿಭುಜ ಒ ಬಿ ಪಿ ಆಗತ್ತೆ. ಹಾಗಾದರೆ ಅನುರೂಪ ಕೋನಗಳು ಏನಾಗತ್ತೆ, ಸಮನಾಗತ್ತೆ. ಅನುರೂಪ ಕೋನಗಳು ಯಾವುವು ಅಂದರೆ ಪಿ ಒ ಎ ಮತ್ತು ಪಿ ಒ ಬಿ ಈ 2 ಕೋನಗಳು ಏನಾಗತ್ತೆ, ಸಮ ಆಗತ್ತೆ. ಕೋನ್ ಪಿ ಒ ಎ ಈಕ್ವಲ್ ಟು ಕೋನ್ ಪಿ ಒ ಬಿಗಳು ಸಮನಾಗತ್ತೆ. ಹಾಗಾದರೆ ಸಮ ಆದರೆ ಎ ಒ ಬಿ ದಲ್ಲಿ ಅರ್ಧ ಮಾಡೋಣ. ಅರ್ಧ ಮಾಡಿದಾಗ ಎ ಒ ಪಿ ಸಿಗತ್ತೆ. ಪಿ ಒ ಎ ಈಕ್ವಲ್ ಟು ಕೋನ್ ಎ ಒ ಬಿ ಬಾಗಿಲೆ 2, ಏಕೆಂದರೆ 2 ಸಮನಾದ ಅಂಶಗಳಾಗಿವೆ. ಅರ್ಧ ಭಾಗ ಮಾತ್ರ ಬೇಕಾಗಿದೆ, ಆದರೆ ಅರ್ಧ ಮಾಡಿದಾಗ 100ಕ್ಕೆ 2ರಿಂದ ಭಾಗಿಸಿದ 50 ಡಿಗ್ರಿ. ಆದ್ದರಿಂದ ನಮ್ಮ ಆಯ್ಕೆ ಎ 50 ಡಿಗ್ರಿ ಸರಿಯಾಗಿದೆ. ಈ ರೀತಿಯಾಗಿ ನಾವು 3ನೇ ಲೆಕ್ಕವನ್ನು ಮಾಡಬಹುದು. ಮುಂದಿನ ಭಾಗದಲ್ಲಿ ಅಭ್ಯಾಸ 4.2ರ ಮುಂದುವರಿದ ಲೆಕ್ಕಗಳನ್ನು ನೋಡೋಣ. ಧನ್ಯವಾದಗಳು.